ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆಇದ ಒಂದು ಪ್ರೊಸೀಜರ್ಗಳು ಆರಂಭವಾಗಲಿಕ್ಕೆ ಸ್ವಲ್ಪ ಕಾಲಾವಕಾಶ ಆಗುತ್ತೆ. ಈ ಮಧ್ಯದಲ್ಲಿ ಕೂಡ ನೀವು ಫುಲ್ ಕಂಟಿನ್ಯೂಸ್ ಆಗಿ ಏನಂದರೆ ಫುಲ್ ಟೆನ್ಷನ್ನು, ಸ್ಟ್ರೆಸ್ಸು, ಸೀಟ್ ಸಿಗುತ್ತಾ ಇಲ್ಲೋ, ಮತ್ತು ನಮ್ಮ ರ್ಯಾಂಕ್ ಇಷ್ಟಿದೆ ಅಷ್ಟಿದೆ ಅಂತೇಳಿ ಫುಲ್ ಪ್ರೆಷರಲ್ಲಿದ್ದೀರಿ, ಟೆನ್ಷನಲ್ಲೂ ಕೂಡ ಇದ್ದೀರಿ. ಅದ್ರ ಜೊತೆಗೆ ನೀವು ಒಂದು ಚಾನಲ್ಗಳನ್ನು ಕೂಡ ನೋಡ್ತಾ ಇದ್ದೀರಿ. ಸೊ ಆದರೆ ಒಂದು ರಿಕ್ವೆಸ್ಟ್ ಮಾಡೋದು ಏನಂತಂದರೆ, ನೀವು ಪ್ರತಿದಿನ ಓಕೆ, ಸೊ ನೀವು ಯೂಟ್ಯೂಬ್ ಚಾನಲ್ಗೆ ಬರ್ತಿರೋ ನೋಡ್ತಿರೋ ಗೊತ್ತಿಲ್ಲ, ಆದರೆ ಈ ಒಂದು ಕೆ ವೆಬ್ಸೈಟನ್ನು ಪ್ರತಿದಿನ ಬಂದು ಇಲ್ಲಿ ಕ್ಲಿಕ್ ಮಾಡಿ ಪ್ರವೇಶಕ್ಕೆ ಹೋಗಿ ಇಲ್ಲೇ ಈ ಚೆಕ್ ಮಾಡೋದನ್ನು ಮರಿಬೇಡ್ರಿ. ಯಾಕಂದರೆ CET 2025 ಇದೆಯಲ್ಲ, ಇದು ಇಲ್ಲಿ ಬಂದು ನಿಮ್ಗೆ ಏನೋ ಇದ್ರೂ ಕೂಡ ಕೆದವರು ಪ್ರಾಂಪ್ಟಾಗಿ ಸಿನ್ಸಿಯರಾಗಿ ಎಲ್ಲ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಇವ್ರಿಗಿಂತ ಮೊದಲು ನಮಗೆ ಮಾಡೋಕ್ಕಾಗೋದಿಲ್ಲ ರೀ, ಯಾವುದೇ ಯೂಟ್ಯೂಬ್ ಚಾನಲ್ ಕೂಡ ಮಾಡೋದಿಲ್ಲ. ಭಾಳಪ್ಪ ಅಂದರೆ ನಿಮ್ಗೆ ಏನೋ ಡೌಟ್ ಇದ್ದರೆ ಮಾಹಿತಿ ಕೊಡ್ಬೋದು. ಸೊ ಅದರ ಜೊತೆಗೆ ಇವತ್ತು ಈ ವಿಡಿಯೋದಲ್ಲಿ ನಾನು ಓಕೆ, ಸೊ ಏನಂತಂದರೆ, ನೀವು ಹಾಕಿರುವಂಥ ನಿನ್ನಿಂದ ಕಾಮೆಂಟ್ ಹಾಕಿದ್ರಿ, ನಿನ್ನ ಲೈವ್ ಬಂದು ಹೋದ್ಮೇಲೆ ನೀವು ಕಾಮೆಂಟ್ಗಳನ್ನು ಹಾಕಿದಿರಿ. ಆ ಒಂದು ಕಾಮೆಂಟ್ಗಳನ್ನು ಓದ್ತೇನೆ. ಜೊತೆಗೆ ಇವತ್ತು ನಾನು ಏನಂದರೆ 4 ಗಂಟೆಗೆ ಲೈವಲ್ಲಿ ಬರ್ತಾ ಇದ್ದೇನೆ. ಸೊ ನೀವೆಲ್ಲರೂ ಜಾಯ್ನ್ ಆಗ್ಬೋದು. ಲೈವಲ್ಲಿ ಜಾಯ್ನ್ ಆಗಿ ನಿಮ್ಮಲ್ಲಿ ಏನೋ ಡೌಟ್ ಇದ್ದರೂ ಕೂಡ ಮಾಹಿತಿನ ಕೇಳ್ಬೋದು. ಇವಾಗ ನಾನು ನೀವು ಹಾಕಿರುವಂಥ ಕಾಮೆಂಟ್ಗಳನ್ನು ಓದ್. ಸರ್, AHS ರೆಗ್ಯುಲರ್ ವಾಯ ಕೆ ಇರಲ್ವಾ? ನೋಡಿರಿ, AHS ವಾಯ ರೆಗ್ಯುಲರ್ ಇರುತ್ತೆ, ಯಾರಿಲ್ಲ ಅಂತ ಹೇಳಿದ್ರು. ಇದ್ರ ಬಗ್ಗೆ ನಾನು ಸುಮಾರು ಸಲ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಟ್ಟಿರುವಂಥದ್ದು ಲ್ಯಾಟ್ರಿ ಎಂಟ್ರಿ ವಿದ್ಯಾರ್ಥಿಗಳಿಗೆ, ಪ್ಯಾರಾಮೆಡಿಕಲ್ ಮುಗಿಸಿದ ಮೇಲೆ ಅವರು BSc ಮಾಡುವಂಥ ವಿದ್ಯಾರ್ಥಿಗಳು ಮಾಹಿತಿ ಕೊಟ್ಟಿರುವಂಥದ್ದು. ರೆಗ್ಯುಲರ್ ಬಗ್ಗೆ ನಾನು ಪ್ರತಿದಿನ ನಾನು ಹೇಳ್ತಾನೆ ಇರ್ತೇನೆ. ಪ್ಯಾರಾಮೆಡಿಕಲ್ ಈಸ್ ಗುಡ್, ನಾಟ್ ಅ ಬ್ಯಾಡ್, ಮೈ ಸ್ಯಾಲರಿ ಇಸ್ 40,000. ಇವರು ಯಾವುದಂದರೆ, ನಾನು ಕೇಳಿದ್ದಲ್ಲಿ ಪ್ಯಾರಾಮೆಡಿಕಲ್ ಮಾಡಬೇಕು ಬೇಡೋ ಸೀನಿಯರ್ಗಳ ಅಭಿಪ್ರಾಯ ತಿಳಿಸಿ ಅಂತ ಹೇಳಿದ್ದೆ. ಇದಕ್ಕೆ ಇವರು ಏನು ಹೇಳಿದ್ದಾರೆ ಅಂದರೆ, ಪ್ಯಾರಾಮೆಡಿಕಲ್ ಗುಡ್ ಇದೆ, 40,000 ರೂಪಾಯಿ ಸ್ಯಾಲ್ರಿ ತೊಗೊತಾ ಇದ್ದಾರಂತೆ. ತುಂಬ ಸಂತೋಷದ ವಿಷಯ. ಈ ಒಂದು ಕಷ್ಟಕರ ಲೈಫಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು 4,000 ರೂಪಾಯಿ ತೊಗೊಳಿಕ್ಕೆ ಆಗ್ತಾ ಇಲ್ಲ, ಅಂಥದ್ರಲ್ಲಿ ನೀವು 40,000 ರೂಪಾಯಿ ತೊಗೊತಾ ಇದ್ದೀರಿ, ನೀವು ಲಕ್ಕಿ ಕೂಡ ಅಂತ ಹೇಳ್ಬೋದು. ಈ ವರ್ಷ ಕೋರ್ಸ್ ಬ್ಯಾನ್ ಆಗುತ್ತಾ? ಓಕೆ, JNM ನರ್ಸಿಂಗ್ ಬಗ್ಗೆ ಕೇಳ್ತಾ ಇದ್ದಾರೆ. ಬ್ಯಾನ್ ಈ ವರ್ಷ ಆಗೋದಿಲ್ಲ, ಮುಂದಿನ ಸಲ ಆಗ್ಬೋದು. ಕ್ಯಾನ್ ಯು ಪ್ಲೀಸ್ ಮೇಕ್ ರಿಗಾರ್ಡಿಂಗ್ ಡಾಕ್ಯುಮೆಂಟ್ ನೀಡೆಡ್ ಫಾರ್ ದ AHS ಕೌನ್ಸಿಲಿಂಗ್ ಅಡ್ಮಿಷನ್ ವಿತೌಟ್ ಡಿಲೇಯಿಂಗ್, ವಿ ಕೀಪ್ ಎವ್ರಿಥಿಂಗ್ ರೆಡಿ. ಎಸ್, ಅಪ್ಡೇಟ್ ಸೂನ್, ಅಪ್ಡೇಟ್ within the day will update everything. Just be touch with our channel. I want to make up BPT course. When will KE release website? Which website? So see which month. So I am regularly making a video on the BPT. Regarding BPT, everything is clarifying by video, even though live also. You just wait for, because the BPT counseling process is different. KE through only release, but in the month of September or October month, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಮಂತ್. ಡಿ ಫಾರ್ಮಸಿ ಅಪ್ಲಿಕೇಶನ್ ಬಗ್ಗೆ ಸಪ್ರೇಟ್ ಮಾಹಿತಿ ಕೊಡ್ತೇನೆ. ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ಸ್ ತಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇವತ್ತು ಕಾಲ್ ಮಾಡಿದ್ದೀವಿ, ಅವರು ಸ್ವಲ್ಪ ಇನ್ನೂ ಲೇಟ್ ಆಗುತ್ತೆ, ಈ ತಿಂಗಳಲ್ಲಿ ಡೌಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಯಾವ ಮಾಡ್ತಾರೆ ಅಂದರೆ. ಸೊ ನಂದು 1,48,000 ಇದೆ. SC ಕೆಟಗರಿ ಸೀಟ್ ಸಿಗುತ್ತಾ? BS ನರ್ಸಿಂಗ್ ಸಿಗುತ್ತೆ ಪ್ರೈವೇಟ್ ಕಾಲೇಜಲ್ಲಿ. AHS ಫೀಸ್ ಸ್ಟ್ರಕ್ಚರ್ ಹೇಳಿ ಅಂತ ಹೇಳ್ತಿದ್ದೀರಿ. ಸೊ ಅಪ್ಡೇಟ್ ಮಾಡ್ತೇನೆ. DHI ಮೇಲೆ ಯಾವ ಕೋರ್ಸ್ ಇದಾವೆ? BPH ಅಂತ ಒಂದು ಕೋರ್ಸ್ ಇದೆ ಅಷ್ಟೇ. DHI ಮೇಲೆ BPH ಅಂತ ಒಂದು ಕೋರ್ಸ್ ಇದೆ. ಸರ್, ವಿಲ್ ಗೆಟ್ ಕಾಲೇಜ್ ಮೈ ರ್ಯಾಂಕ್ 1,92,000. ಎಸ್, BS ನರ್ಸಿಂಗ್ 1,92,000 ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಸಿಗುತ್ತೆ. ಪ್ರೈವೇಟ್ ಕಾಲೇಜಲ್ಲಿ GG ಒಳಗಡೆ 68,000 SC ಕೆಟಗರಿ ಕನ್ನಡ ಮೀಡಿಯಂ BS ನರ್ಸಿಂಗ್ ಗೌರ್ಮೆಂಟ್ ಕಾಲೇಜ್ ಸಿಗುತ್ತಾ? ಅಫ್ಕೋರ್ಸ್ ಸಿಗುತ್ತೆ. ಫಸ್ಟ್ ರೌಂಡಲ್ಲಿ ಸಿಗ್ಬೋದು, ಚಾನ್ಸಸ್ ಇದೆ. 30 ಕಾಲೇಜ್ಗಳನ್ನು ಚೆನ್ನಾಗಿ ಆಯ್ಕೆ ಮಾಡ್ಕೊಳ್ರಿ. ಆಮೇಲೆ ವೇಟ್ ಮಾಡಿರಿ, ಸೆಕೆಂಡ್ ರೌಂಡಲ್ಲಿ ಕೂಡ ಆಗೋ ಚಾನ್ಸಸ್ ಇದೆ. ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಮತ್ತೆ ಕ್ಲಿಯರ್ ಆಗಿ ಯಾವಾಗ ಅಪ್ಲೈ ಮಾಡಬೇಕು, ಹೇಗೆ? ಸೊ ಎದ್ರ ಬಗ್ಗೆ ಇದು ಇಂಟರ್ನ್ಶಿಪ್ ಬಗ್ಗೆನಾ? ಸೊ ಇಂಟರ್ನ್ಶಿಪ್ ಪ್ಯಾರಾಮೆಡಿಕಲ್ ಆದರೆ ನೀವು ಅದು ಎನಿ ಟೈಮ್ ಅಪ್ಲೈ ಮಾಡ್ಬೋದು, ಅದಕ್ಕೇನು ರೂಲ್ಸ್ ರೆಗ್ಯುಲೇಷನ್ ಇಲ್ಲ. ಆದರೆ ಇಂಟರ್ನ್ಶಿಪ್ ಕಂಪ್ಲೀಟ್ ಆಗಿರಬೇಕು. BPT ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ? ಅದು ಆಗಸ್ಟಲ್ಲಿ ಮತ್ತೊಂದು ಸಲ ಅಪ್ಲಿಕೇಶನ್ ಬಿಡ್ಬೋದು. ಅದು ಮುಗಿದ ಮೇಲೆ ನಿಮಗೆ ಸೆಪ್ಟೆಂಬರ್, ಅಕ್ಟೋಬರ್ ಮಂತಲ್ಲಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. JNM ರಿವ್ಯಾಲ್ಯೂಷನ್ ರಿಸಲ್ಟ್ ನೆಕ್ಸ್ಟ್ ಇಯರ್ ನನಗನ್ಸುತ್ತೆ 2027ಕ್ಕೆ ಹೋಗುತ್ತೆ ಅನಿಸುತ್ತೆ. ನಂದು 39,000 ರ್ಯಾಂಕ್ ಇದೆ. ಎಷ್ಟು ಕಾಲೇಜ್ ಮತ್ತು GG ಒಳಗಡೆ ಅಪ್ಲೈ ಮಾಡಿ ಕೌನ್ಸ್ಲಿಂಗ್ಗೆ ಮತ್ತು ಫಸ್ಟ್ ರೌಂಡಿಗೆ ಸಿಗುತ್ತಾ? 39,000ಗೆ ಫಸ್ಟ್ ರೌಂಡಲ್ಲಿ ಸಿಗುತ್ತೆ. GG ಒಳಗಡೆ ಅಪ್ಲೈ ಮಾಡಿ. ಆ ರೌಂಡ್ ನೀವು ಗೌರ್ಮೆಂಟ್ ಎಲ್ಲ ಕಾಲೇಜಲ್ಲಿ ಅಪ್ಲೈ ಮಾಡಿ, ಯಾವುದಾದ್ರೂ ಒಂದು ಕಾಲೇಜಲ್ಲಿ ಪಕ್ಕ ಸಿಗುತ್ತೆ. BPT ಅಪ್ಲಿಕೇಶನ್ ನೀವು ಆಗಸ್ಟ್ ತನಕ ಕಾಯಬೇಕು. BPT ರಿಸಲ್ಟ್ ಆ್ಯಂಡ್ ಹೌ ಟು ಸಿ ಥ್ರೂ ದ ಕೀ ವೆಬ್ಸೈಟ್. ಸಿ BPT ರಿಸಲ್ಟ್ ನಾಟ್ ರಿಲೀಸ್ಡ್ this month or next month. It is a counseling procedure is different. BPT, if you want to BPT result, you wait for the August month. One doubt, college ಅಲ್ಲಿ one doubt ಇದೆ. ಕಾಲೇಜ್ ವಿಲ್ ಬಿ ಗೌರ್ಮೆಂಟ್ ಕಾಲೇಜ್, ಪ್ರೈವೇಟ್ ಕಾಲೇಜ್ ಅನ್ನೋ. ವಾಟ್ ಅಬೌಟ್ ಫೀಸ್? ಸಿ ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ ಫೀಸ್ ಮಾತ್ರ ಒಂದೇ ಇರುತ್ತೆ. ಓಕೆ, ಯಾವುದೋ ಕಾಲೇಜ್ ಆಗಲಿ ಫೀಸ್ ಮಾತ್ರ ಒಂದೇ ಇರುತ್ತೆ. ಬಟ್ AHSಗೆ ನಾನು ಸಪ್ರೇಟ್ ಅಂತ ವಿಡಿಯೋ ಮಾಡಿ ಹಾಕ್ತೇನೆ.